ಹೆಲೋ ಮಕ್ಕಳೇ, ಇವತ್ತು ನಾವು ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಅನ್ನೋ ಎಕ್ಸ್ಪೆರಿಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಿ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್. In this concept, we are going to discuss a reaction called as decomposition reaction. First, we will try to understand what do you mean by decomposition reaction. ಮಕ್ಕಳೇ, ಡಿಕಂಪೋಸಿಷನ್ ರಿಯಾಕ್ಷನ್ ಅಂದರೆ ಏನು ಅಂದರೆ, ಇಲ್ಲಿ ಒಂದು ರಿಯಾಕ್ಟೆಂಟು ಅದು ಲೈಟ್ ಎನರ್ಜಿನ ಅಥವಾ ಎಲೆಕ್ಟ್ರಿಸಿಟಿನ ಅಥವಾ ಹೀಟ್ನ ಅಬ್ಸರ್ವ್ ಮಾಡಿಕೊಂಡು 2 ಅಥವಾ 3 ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಹಿಯರ್ ಇನ್ ದಿಸ್ ರಿಯಾಕ್ಷನ್, ರಿಯಾಕ್ಟೆಂಟ್ಸ್ ಆರ್ ಗೋಯಿಂಗ್ ಟು ಅಬ್ಸರ್ವ್ ಲೈಟ್ ಆರ್ ಹೀಟ್ ಆರ್ ಎಲೆಕ್ಟ್ರಿಸಿಟಿ ಟು ಸ್ಪ್ಲಿಟ್ ಇಂಟು 2 or more products. Such type of the reaction we call as decomposition reaction. One example for the decomposition reaction is CaCO3 absorbs the heat to produce CaO plus CO2. Here calcium carbonate absorbs the heat to produce calcium oxide. Calcium oxide is also called as quicklime and carbon dioxide. Here what happens, we have to check whether the reaction is balanced or not. ಇಲ್ಲಿ ಏನು ಮಾಡಬೇಕು, ರಿಯಾಕ್ಷನ್ ನಾವು ಬರೆಯೋದು ಇಂಪಾರ್ಟೆಂಟ್ ಅಲ್ಲ, ಆ ರಿಯಾಕ್ಷನ್ ಬ್ಯಾಲೆನ್ಸ್ ಆಗಿದೆಯಾ ಇಲ್ವಾ ಅಂತಬಿಟ್ಟು ನೋಡಬೇಕು. ಇಲ್ಲಿ ನೋಡಿದ್ರೆ ರಿಯಾಕ್ಟೆಂಟ್ಸಲ್ಲಿ ಕ್ಯಾಲ್ಶಿಯಂ ಬಂದು ಒಂದು ಎಲಿಮೆಂಟ್ ಇದೆ, ಇಲ್ಲಿ ಪ್ರಾಡಕ್ಟಲ್ಲಿ ಕೂಡ ಒಂದಿದೆ, ಇಲ್ಲಿ ಕಾರ್ಬನ್ ಏನಾಗಿದೆ 1 ಇದೆ, ಇಲ್ಲಿ ಕೂಡ 1 ಇದೆ. ಆದರೆ ಆಕ್ಸಿಜನ್ ಇಲ್ಲಿ 3 ಇದೆ ರಿಯಾಕ್ಟೆಂಟ್ಸಲ್ಲಿ, ಇಲ್ಲಿ ಪ್ರಾಡಕ್ಟ್ಸಲ್ಲಿ ಇಲ್ಲಿ 1 ಇಲ್ಲಿ 2, ಟೋಟಲು 3 ರಿಯಾಕ್ಷನ್ಸ್ ಇದೆ. ಅಂದರೆ ಇದು ಬ್ಯಾಲೆನ್ಸ್ ಆಗಿದೆ. ಈ ಥರದ ಡಿಕಂಪೋಸಿಷನ್ ರಿಯಾಕ್ಷನ್ಸ್ ಅಲ್ಲಿ ನಮಗೆ 3 ಟೈಪ್ ಬರುತ್ತೆ. ವಿ ಹ್ಯಾವ್ 3 ಟೈಪ್ಸ್ ಆಫ್ ದಿ ಡಿಕಂಪೋಸಿಷನ್ ರಿಯಾಕ್ಷನ್ಸ್. ಒನ್ ಇಸ್ ಥರ್ಮಲ್ ಡಿಕಂಪೋಸಿಷನ್, ಒನ್ ಇಸ್ ಫೋಟೋ ಡಿಕಂಪೋಸಿಷನ್ ಅಂಡ್ ಅನದರ್ ಒನ್ ಇಸ್ ಎಲೆಕ್ಟ್ರೋಲೈಸಿಸ್ ಆರ್ ಎಲೆಕ್ಟ್ರಿಕ್ ಡಿಕಂಪೋಸಿಷನ್ ರಿಯಾಕ್ಷನ್. ಹಿಯರ್ ಇನ್ ದಿ ಎಲೆಕ್ಟ್ರಿಕ್ ಡಿಕಂಪೋಸಿಷನ್ ರಿಯಾಕ್ಷನ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಿ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್. ಎಲೆಕ್ಟ್ರಿಕ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಲ್ಲಿ ನಾವೇನು ಮಾಡ್ತೀವಿ, ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಇಲ್ಲಿ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಅಲ್ಲಿ ನೀವು ಮೊದಲು ನೋಡ್ಬೇಕಾದದ್ದು ಆ ರಿಯಾಕ್ಷನ್ ಏನು ಹೇಳುತ್ತೆ ಅಂತಬಿಟ್ಟು. ಇಲ್ಲಿ ಏನಾಗುತ್ತೆ, ವಾಟರ್ ಎಲೆಕ್ಟ್ರಿಸಿಟಿನ ಯೂಸ್ ಮಾಡಿಕೊಂಡು ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಆಗಿ ಸ್ಪ್ಲಿಟ್ ಆಗುತ್ತೆ. ಆದರೆ ಇಲ್ಲಿ ನೋಡಿ ಬ್ಯಾಲೆನ್ಸ್ ಆಗಿದೆಯಾ ಇಲ್ವ ಅಂದ್ಬಿಟ್ಟು ಚೆಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ವಾಟರ್ ಬಲ್ಲಿ ಇಲ್ಲಿ ಹೈಡ್ರೋಜನ್ 2 ಇದೆ, ಇಲ್ಲಿ ಪ್ರಾಡಕ್ಟಲ್ಲಿ ಕೂಡ ಹೈಡ್ರೋಜನ್ 2 ಇದೆ. ಆದರೆ ಇಲ್ಲಿ ರಿಯಾಕ್ಟೆಂಟ್ಸಲ್ಲಿ ಆಕ್ಸಿಜನ್ 1 ಇದೆ, ಇಲ್ಲಿ ಪ್ರಾಡಕ್ಟ್ಸಲ್ಲಿ ಆಕ್ಸಿಜನ್ 2 ಇದೆ. ಆದ್ದರಿಂದ ನಾವೇನು ಮಾಡೋಣ, ಇಲ್ಲಿ 2ನ ಹಾಕಿದಾಗ ಇಲ್ಲಿ ನೋಡಿ ಹೈಡ್ರೋಜನ್ ಬಂದು 4 ಆಗೋಗುತ್ತೆ, ಆಕ್ಸಿಜನ್ ಕೂಡ 2 ಆಗುತ್ತೆ. ಇಲ್ಲಿ 2 ಇದೆ ಹೈಡ್ರೋಜನ್ನು, ಇದನ್ನು ಕೂಡ 2 ಮಾಡೋಣ. ನೋಡಿ ಆಕ್ಸಿಜನ್ ಕೂಡ 2 ಆಗಿದೆ. ಈಗ ಇದು ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾದ್ರೆ ಏನು ಅಂದರೆ, ವಾಟರ್ ಎಲೆಕ್ಟ್ರಿಸಿಟಿನ ಅಬ್ಸರ್ವ್ ಮಾಡಿಕೊಂಡು 2 ಮಾಲಿಕ್ಯೂಲ್ ಆಫ್ ಹೈಡ್ರೋಜನ್ನು ಮತ್ತು 1 ಮಾಲಿಕ್ಯೂಲ್ ಆಫ್ ಆಕ್ಸಿಜನ್ ಗ್ಯಾಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಅಂದರೆ ವಾಲ್ಯೂಮ್ ರೇಷಿಯೋಸ್ ಹೈಡ್ರೋಜನ್ಗೂ ಆಕ್ಸಿಜನ್ ನೋಡಿಕೊಂಡ್ರೆ 2:1 ಇರುತ್ತೆ. ಈಗ ನಾವು ಈ ರಿಯಾಕ್ಷನ್ನ ಒಂದು ಆಕ್ಟಿವಿಟಿ ಮಾಡಿ, this reaction we are going to do an activity and we will see how this works. And before that activity contains stuff, what are the components and what is the structure of the diagram, all those things we are going to understand. ಅಂದರೆ ಈ ಆಕ್ಟಿವಿಟಿಯಲ್ಲಿ ನಾವು ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಅಲ್ಲಿ ಏನೇನು ಬೇಕಾಗುತ್ತೆ, ಆ ಡಯಾಗ್ರಾಮ್ ಯಾವ ಥರ ಇದೆ ನೋಡಿ. ಇಲ್ಲಿ ರಫ್ ಡಯಾಗ್ರಾಮ್ ಇಲ್ಲಿ ನೋಡಿದ್ರೆ ಇಲ್ಲಿ ಒಂದು ಪ್ಲಾಸ್ಟಿಕ್ ಮಗ್ ಇದೆ, ಆ ಪ್ಲಾಸ್ಟಿಕ್ ಮಗ್ಗಲ್ಲಿ ವಾಟರ್ನ ಫಿಲ್ ಮಾಡಿದ್ದೀವಿ. ಆ ವಾಟರಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ 2 ಟೆಸ್ಟ್ ಟ್ಯೂಬ್ನ ಇಟ್ಟಿದ್ದೀವಿ. ಆ ಟೆಸ್ಟ್ ಟ್ಯೂಬ್ ಒಳಗಡೆ 2 ಗ್ರಾಫೈಟ್ ರಾಡ್ಸ್ ಇದೆ. ಆ ಗ್ರಾಫೈಟ್ ರಾಡ್ಸು ರಬ್ಬರ್ ಸ್ಟಾಪರ್ನ ಅಟ್ಯಾಚ್ ಆಗಿದೆ. ಆ ಒಂದು ರಬ್ಬರ್ ಸ್ಟಾಪರ್ನ ನಾವೇನು ಮಾಡಿದ್ದೀವಿ, ಬ್ಯಾಟ್ರಿ ಪಾಸಿಟಿವ್ನ ಕನೆಕ್ಟ್ ಮಾಡಿದ್ದೀವಿ, ಅದನ್ನು ನಾವು ಆ್ಯನೋಡ್ ಅಂತ ಬಿಟ್ಟು ಕರಿತೀವಿ. ಇನ್ನೊಂದು ನೋಡಿ, ಇನ್ನೊಂದು ಗ್ರಾಫೈಟ್ ರಾಡ್ನ ನಾವೇನು ಮಾಡಿದ್ದೀವಿ, ನೆಗೆಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೀವಿ, ಅದನ್ನು ನಾವು ಕ್ಯಾಥೋಡ್ ಅಂತ ಬಿಟ್ಟು ಮಾಡಿದ್ದೀವಿ. ಇಲ್ಲಿ ನಾವು ಯಾವಾಗ ಎಲೆಕ್ಟ್ರಿಸಿಟಿನ ಆನ್ ಮಾಡ್ತೀವಿ ಅಂದರೆ ಬ್ಯಾಟ್ರಿನ ಆನ್ ಮಾಡ್ತೀವಿ, ಇಲ್ಲಿಂದ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ. ನೋಡಿ ಪ್ಯೂರ್ ವಾಟರ್ ಬಂದು ಕರೆಂಟ್ನ ಕಂಡಕ್ಟ್ ಮಾಡಲ್ಲ,
ಆದ್ರಿಂದ ಈ ಎಕ್ಸ್ಪೆರಿಮೆಂಟಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ತೀವಿ. ಆ ಸಾಲ್ಟ್ ಏನು ಮಾಡುತ್ತೆ ಅಂದರೆ ಅಯಾನ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಅಯಾನ್ಸು ಈಸಿಯಾಗಿ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡ್ಬೋದು. ಇನ್ ದಿಸ್ ಎಕ್ಸ್ಪೆರಿಮೆಂಟ್ we have one is plastic mug and we have 2 test tubes, and also inside the test tube we have graphite rods, and those graphite rods are attached to the rubber stop, and it is connected to the graphite rod is connected to a positive terminal of the battery that we call as anode. Another graphite rod is connected to the negative terminal of the battery that we call as cathode. When we switch on the circuit, means when we on the battery here what happens, due to the passage of the electricity, this water will split into hydrogen as well as oxygen. Across the anode we get oxygen gas, and across the cathode we get hydrogen gas. In the volume wise, hydrogen will be more compared to the oxygen. That's why bubbles will be high here. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ, ನೀವು ಆನ್ ಮಾಡಿದಾಗ ಬ್ಯಾಟ್ರಿನ ಆನ್ ಮಾಡಿದಾಗ ಎಲೆಕ್ಟ್ರಿಸಿಟಿ ಪಾಸ್ ಆದಾಗ ಆ ಎಲೆಕ್ಟ್ರಿಸಿಟಿ ಯೂಸ್ ಮಾಡಿಕೊಂಡು ಈ ವಾಟರ್ ಏನಿರುತ್ತೆ ಅದು ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಆಗಿ ಸ್ಪ್ಲಿಟ್ ಆಗುತ್ತೆ. ಇಲ್ಲಿ ಕ್ಯಾಥೋಡ್ ಹತ್ರ ಹೈಡ್ರೋಜನ್ ಗ್ಯಾಸ್ ಬರುತ್ತೆ, ಮತ್ತೆ ಆನೋಡ್ ಹತ್ರ ಆಕ್ಸಿಜನ್ ಗ್ಯಾಸ್ ಬರುತ್ತೆ. ವಾಲ್ಯೂಮ್ ವೈಸ್ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಿಮಗೆ ಹೈಡ್ರೋಜನ್ ಇರುತ್ತೆ, ಮತ್ತೆ ಇಲ್ಲಿ ಕಡಿಮೆ ಕ್ವಾಂಟಿಟಿಯಲ್ಲಿ ಆಕ್ಸಿಜನ್ ಇರುತ್ತೆ. ಈ ಎಕ್ಸ್ಪೆರಿಮೆಂಟ್ನ ನಾವು ಪ್ರಾಕ್ಟಿಕಲಿ ಮಾಡಿ ನೋಡೋಣ. ಇಲ್ಲಿ ನೋಡಿ, ನನ್ನ ಹತ್ರ ಒಂದು ಗ್ಲಾಸ್ ಇದೆ. ಇದರಲ್ಲಿ ನಾನು ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ತೀನಿ. ಇದು ಪ್ಯೂರ್ ವಾಟರ್ ಇರೋದ್ರಿಂದ ಇಲ್ಲಿ ನಿಮಗೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ನೋಡಿ, ನನ್ನ ಹತ್ರ ಒಂದು ಗ್ಲಾಸ್ ಇದೆ. ಇದರಲ್ಲಿ ಪ್ಯೂರ್ ವಾಟರ್ನ ಹಾಕಿದ್ದೀನಿ. ಪ್ಯೂರ್ ವಾಟರ್ ನಿಮ್ಗೆ ಗೊತ್ತು ಕರೆಂಟ್ನ ಪಾಸ್ ಮಾಡಲ್ಲ, ಆದ್ದರಿಂದ ನಾನು ಏನು ಮಾಡ್ತೀನಿ, ಸ್ವಲ್ಪ ಸಾಲ್ಟ್ನ ಹಾಕ್ತೀನಿ. ಇಲ್ಲಿ ಸಾಲ್ಟ್ ಆದಾಗ ಅದು ಅಯಾನ್ಸ ಪ್ರೊಡ್ಯೂಸ್ ಮಾಡಿಬಿಟ್ಟು ಆ ಅಯಾನ್ಸ್ ಏನು ಮಾಡುತ್ತೆ ಅಂದರೆ ನಿಮಗೆ ಈಸಿಯಾಗಿ ಕರೆಂಟ್ನ ಪಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ನೋಡಿ, ಅದರಲ್ಲಿ ನಾನು 7 ಗ್ರಾಫೈಟ್ ರಾಡ್ಸ್ನ ತೊಗೊಳ್ತೀನಿ. I'm going to use one glass, and in that pure water I have poured, and I have added the salt in that, and also I am using now graphite. And also I am connecting a battery to it. One terminal I am going to connect for positive, and another terminal I am going to connect for the negative. You can observe here, there are bubbles are forming here. At one side you are getting a cathode. See here, long graphite rod, it is producing more bubbles because it is producing the hydrogen gas, and across the oxygen it is producing less gas and less bubbles are coming. You can observe neatly here. ಬಬಲ್ಸ್ ಬರ್ತಾ ಇದೆ, ಮತ್ತೆ ಆನೋಡ್ ಹತ್ರ ಸ್ವಲ್ಪ ಕಡಿಮೆ ಆಕ್ಸಿಜನ್ ಬಬಲ್ಸ್ ಬರ್ತಾ ಇದೆ. ಎಷ್ಟು ಚೆನ್ನಾಗಿ ಬಬಲ್ಸ್ ಬರ್ತಾ ಇದೆ ನೋಡಿ ಅಲ್ಲಿ.